28ಕ್ಕೆ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗ್ತಾರೆ. ಗುರುಮಿಟ್ಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಭವಿಷ್ಯದ ಮಾತನಾಡಿದ್ದಾರೆ. ಯಾದಗಿರಿ ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಶಾಸಕ ಕಂದಕೂರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಜೆಡಿಎಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶರಣಗೌಡ ಕಂದಕೂರ್ ಭವಿಷ್ಯದ ಮಾತಾಡಿದ್ದು, ರಾಜ್ಯದಲ್ಲಿ ಮೈತ್ರಿ ಫೇಸ್ ಒನ್ ಅಂಡ್ ಓನ್ಲಿ ಇದ್ದಿದ್ದು ಕುಮಾರಸ್ವಾಮಿ ಮಾತ್ರ. ಮತ್ತೆ ರೈತರಿಗೆ ಒಳಿತಾಗಬೇಕಾದ್ರೆ 2028ಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ. 2028ಕ್ಕೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ವಿರೋಧಿಗಳು ಪಕ್ಷದ ಮುಖಂಡರು ಬರೆದಿಟ್ಕೊಳ್ಳಿ. ಅಲ್ಲಿಪುರನಲ್ಲಿ ಹೇಳ್ತಾ ಇದ್ದೇನೆ, 2028ಕ್ಕೆ ಮೈತ್ರಿ ಚುನಾವಣೆ ಎದುರಿಸ್ತೇವೆ. ಸೀಟ್ ಎಷ್ಟು ಬರ್ತಾವೋ ಗೊತ್ತಿಲ್ಲ. 2028ಕ್ಕೆ ಮೈತ್ರಿ ಮುಖ್ಯಮಂತ್ರಿ ಕುಮಾರಣ್ಣನೇ ಆಗ್ತಾರೆ ಅಂತ ಬರ್ದಿಟ್ಕೊಳ್ಳಿ ಅಂತ ಶಾಸಕ ಕಂದಕೂರ್ ಹೇಳಿದ್ದಾರೆ. ಏನೋ 20, 30, 50 ಸೀಟ್ ಬಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಅಲ್ಲ. ಈ ರಾಜ್ಯದ ಮೈತ್ರಿ ಫೇಸ್ ಒನ್ ಅಂಡ್ ಓನ್ಲಿ ಇದ್ದಿದ್ದು ಕುಮಾರಣ್ಣನಿಗೆ ಮಾತ್ರ. ಮತ್ತೆ ರೈತರಿಗೆ ಒಳಿತಾಗಬೇಕಾದ್ರೆ 2028ಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ. ಅವರು ಸಿಎಂ ಆದ್ಮೇಲೆ ರೈತರ ಬದುಕು ಹಸನಾಗಲಿದೆ ಅಂತ ಕಂದಕೂರ್ ಯಾದಗಿರಿಯಲ್ಲಿ ಹೇಳಿದ್ದಾರೆ. 2028 ಚುನಾವಣೆಗಳು ನಡೀತಾವ. ನಾನು ಒಂದನ್ನ ಹೇಳ್ತೀನಿ, ಇವತ್ತು ಚಂದ ಏನಪ್ಪ ಅಂತಂದ್ರೆ ಅಲ್ಲಿಪುರದಾಗ ಅಥವಾ ಮಾಧ್ಯಮದವರು ವಿರೋಧಿಗಳು ನನ್ನ ಪಕ್ಷದ ಮುಖಂಡರು ಚಂದ ಇವತ್ತಿಂದ ಬರ್ದಿಟ್ಕೊಂಡ್ಬಿಡ್ರಿ ಡೇಟ್. 2028ಕ್ಕ ನಾವು ಮೈತ್ರಿಯಾಗಿ ಹೋಗ್ತೀವಿ. ನಮಗ್ ಸೀಟ್ ಎಷ್ಟು ಬರ್ತದೆ ಗೊತ್ತಿಲ್ಲ. ಮೈತ್ರಿ ಮುಖ್ಯಮಂತ್ರಿ 28ಕ್ಕ ಕುಮಾರಣ್ಣನೇ ಇದೊಂದು ಬರ್ದಿಟ್ಕೊಂಡ್ಬಿಡ್ರಿ ನೀವೆಲ್ಲ ದಿವಸ. ಏನೋ 20 ಸೀಟು 30 ಸೀಟು 50 ಸೀಟ್ ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಲ್ಲ. ಈ ರಾಜ್ಯದಾಗ ಮೈತ್ರಿ ಫೇಸ್ ಯಾವ್ದಾದ್ರು ಒನ್ ಅಂಡ್ ಓನ್ಲಿ ಇದ್ರೆ ಅದು ಕುಮಾರಣ್ಣ ಮಾತ್ರ. ಹಾಗಾಗಿ 28ಕ್ಕ, ಯಾಕಂದ್ರೆ ಅನೇಕ ಸಲ ದೇವೇಗೌಡರು ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ಜೆ.ಎಚ್. ಪಟೇಲ್ ಇರ್ಬೋದು, ಅನೇಕ ನಾಯಕರು ಕುಮಾರಸ್ವಾಮಿ ಅವರು ಜನತಾ ದಳ, ಜನತಾ ಪರಿವಾರ, ಜನತಾ ಸರ್ಕಾರಗಳಿದ್ದಾಗ ಗಂಗಾ ಕಲ್ಯಾಣ ಇರ್ಬೋದು, ಇವತ್ತು ಬೋರ್ವೆಲ್ ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಕೃಷಿ ಬೀಜಗಳು ಉತ್ಪನ್ನದಾಗ ಆಗ್ತಕ್ಕಂಥ 75% ಸಬ್ಸಿಡಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇಂಥವೇನಾದ ಕಾರ್ಯಕ್ರಮಗಳು ಬಂದಿದ್ರೆ ಅದು ಕೇವಲ ಜನತಾ ಪರಿವಾರ, ಜನತಾ ಸರ್ಕಾರ, ಜೆಡಿಎಸ್ ಸರ್ಕಾರಗಳಿದ್ದಾಗ ಮಾತ್ರ. ಅಂತದ್ದು ಮತ್ತೆ ಪುನಃ ಏನಂದ್ರೆ ರೈತರ ಜೀವಕ ಒಳ್ಳೇದಾಗ್ತಕ್ಕಂಥದ್ದು ಏನಾದ್ರೂ ಆಗ್ಬೇಕಾಗಿತ್ತಂದ್ರೆ ಅದು ಮತ್ತೊಮ್ಮೆ ಕುಮಾರಸ್ವಾಮಿ ಅವರು 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಬಂದ ಮೇಲೆ ರೈತರ ಜೀವನ ಏನಂದ್ರೆ ಹಸನಾಗ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.